ಕೊಡ್ರಿ ಅಂತಂದ. ನಾನು ಮಠಾಧೀಶ ಸ್ವಾಮೀಜಿ ಅದೀನಿ, ನನ್ನ ಹತ್ರ ಎಲ್ಲಿಯೂ ರೊಕ್ಕ ಅಂತಂದಾಗ, ಏನ್ರಿ ಅಪ್ಪ ಏನಾರೇ ಮಾಡಿ ನನಗೆ ಕೊಡ್ರಿ, ಬಹಳ ಕಷ್ಟದ, ನನ್ನ ಮಗನ ಮದುವೆ ಗುರುತು ಹಾಕಿವಿ, ನಿಶ್ಚಯ ಮಾಡಿ ಬೇಕ್ರಿ ಅಂತಂದಾಗ ಅಷ್ಟೊಳಗೆ ಒಂದು ನಾಗರ ಹಾವು ಬರ್ತದ. ಕಲಬುರಗಿ ಶರಣಬಸಪ್ಪನವರಂತಾರ ಭಕ್ತನಿಗೆ ಆ ನಾಗರ ಹಾವು ಬಂತಲ್ಲ, ಅದನ್ನ ಹಿಡ್ಕೊ ಚಲೋ ಆಗ್ತದ ಅಂದ್ರು. ಅವಾಗಂತ ನಾವು ಭಕ್ತ, ಯಪ್ಪ ರೊಕ್ಕ ಕೊಡುವಂಗಾದ್ರೆ ಕೊಡ್ರಿ, ಇಲ್ಲಂದ್ರ ಇಲ್ಲ ಅಂತ ಹೇಳಿ. ನಾಗರ ಹಾವದು ಮುಟ್ಟಿ ನಮ್ಮನ್ನು ಸಾಯಿ ಹೊಡಿಬೇಕಂತ ಮಾಡಿದೇನ, ನಿಮ್ ರೊಕ್ಕನ ಬೇಡ್ರಿ ಅಂತ. ಅವಾಗ ಕಲಬುರಗಿ ಶರಣಬಸಪ್ಪನವರಂತಾರ, ಹಂಗ ಅನಬೇಡ, ಒಳ್ಳೇದಾಗ್ತದ, ಹಿಡ್ಕೊ ಅಂತಂದಾಗ ಹಿಡಿಲಿಲ್ಲವ. ಅಲ್ಲೇ ಹೊತ್ತಿತ್ತು 70% ಹಾವು ಮುಖ ಮಾಡಿ ಮುಂದೆ ಒಳಗೆ ಹೋಗ್ತದ, 30% ಮಾತ್ರ ಬಾಲ್ ಉಳಿದಿರ್ತದ ಹೊರಗೆ. ಅವಾಗ ಒಂದು ತಲೆ ಒಳಗೆ ಬರ್ತದ, ಭಕ್ತನ ತಲೆ ಒಳಗೆ. ಕಲಬುರಗಿ ಶರಣಬಸಪ್ಪ ಹೇಳ್ಯಾನ, ಇನ್ನೇನು ಮುಖ ಮುಂದ್ ಮಾಡಿ ಹೊತ್ತಿನೊಳಗೆ ಹೋಗ್ಯಾನ ಹಾವ, ನಾ ಮುಟ್ಟಿದ್ರೆ ಏನು ಕಡಿಯುದಿಲ್ಲ, ನೋಡೋಣ ಏನೋ ಸ್ವಾಮಿ ಹೇಳಕತ್ಯಾರ ಅಂತೇಳಿ ಬಾಲ ಮುಟ್ಟಿದ್ರ 30% ಬಾಲೆಲ್ಲ ಬಂಗಾರ ಆಗಿ ಅವ್ನ ಕೈಯಾಗ ಬರ್ತೈತೆ. 10,000 ಬಿಡಾಕ್ ಬಂದಿದ್ದ, 30% ಬಾಲೆಲ್ಲ ಬಂಗಾರ ಕೈಯಾಗ ಬಂತು. ಅವಾಗ ತಳಮಳ ಆಗ್ಲಿಕ್ಕ ಕಲಬುರಗಿ ಶರಣಬಸಪ್ಪನವ್ರ ಕೈ ಮುಗಿತಾನ, ಯಪ್ಪ ಮುಖ ಮುಂದೆ ಮಾಡಿ ಒಳಗೆ ಹೋಗಿತ್ತಿರಲ್ಲ ಹಾವು, ಸ್ವಲ್ಪ ಬಾ ಅಂತ ಹೇಳಿ ಹಿಡ್ಕೊತೀನಿ ಅಂದ. ಹೋಯ್ತು, ಹೋಗು ಮಗನ ಅಂದರು. ಅತಿಥಿಯಾಗಿ ಬಂದಿ, ಅತಿಥಿಯಾಗಿರ್ಬೇಕು, ಅತಿಥಿಯಾಗಿ ಹೋಗ್ಬೇಕು.